ನಮಸ್ಕಾರ ವೀಕ್ಷಕರೇ, ನಮ್ಮ SLN ನ್ಯೂಸ್ ಕನ್ನಡ ಚಾನೆಲ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕೆಳಗಡೆ ಇರೋ ಬೆಲ್ ಬಟನ್ ಒತ್ತಿ. ಇದರಿಂದ ನಾವು ಅಪ್ಲೋಡ್ ಮಾಡುವ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೀವು ನೋಡಬಹುದು. ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ನಮ್ಮ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತುಗಳನ್ನು ನೀಡಲು ದೂರವಾಣಿ ಸಂಖ್ಯೆ 9945874894. ಚೀಮಂಗಲ ಸರ್ಕಾರಿ ಶಾಲೆಯ ಉಳಿವಿಗಾಗಿ ಹಳೆಯ ವಿದ್ಯಾರ್ಥಿಗಳಿಂದ ಈಗಿನ ವಿದ್ಯಾರ್ಥಿಗಳಿಗೆ 10 ಸೈಕಲ್ ವಿತರಣೆ. ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿಯ ಚೀಮಂಗಲ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವ ಚೀಮಂಗಲ ಸರ್ಕಾರಿ ಪ್ರೌಢಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿರುವಂತಹ 2009-10ನೇ ಸಾಲಿನ 10ನೇ ತರಗತಿ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಂದ ಗುರುವಂದನಾ ಕಾರ್ಯಕ್ರಮ ಹಾಗೂ ಸ್ನೇಹಿತರ ಸಮ್ಮಿಲನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮವನ್ನು ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾದ ಶಿವಶಂಕರ್ ಹಾಗೂ ಶಿಕ್ಷಕರಿಂದ ಹಾಗೂ ಹಳೆ ವಿದ್ಯಾರ್ಥಿಗಳಿಂದ ಗಿಡ ನೆಡುವ ಮೂಲಕ ಉದ್ಘಾಟನೆ ಮಾಡಲಾಯಿತು. 2009-10ನೇ ಸಾಲಿನ 10ನೇ ತರಗತಿ ವಿದ್ಯಾಭ್ಯಾಸ ಮಾಡಿದ ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರಿಂದ ಸರ್ಕಾರಿ ಶಾಲೆ ಉಳಿವಿಗಾಗಿ ಶಾಲೆ ವಿದ್ಯಾರ್ಥಿಗಳಿಗೆ 10 ಸೈಕಲ್ ವಿತರಣೆ ಮಾಡಿದರು. 2009-10ನೇ ಸಾಲಿನ ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರಿಗೆ ಪಾಠ ಮಾಡಿದಂತಹ ಶಿಕ್ಷಕರಿಗೆ ಹಳೆ ವಿದ್ಯಾರ್ಥಿಗಳಿಂದ ಶಾಲು ಹೊದಿಸಿ ಹಾರ ಹಾಕಿ ಸನ್ಮಾನ ಮಾಡಿ ಗೌರವಿಸಲಾಯಿತು. ಹಳೆ ವಿದ್ಯಾರ್ಥಿಗಳಿಂದ ಶಿಕ್ಷಕಿಯರಿಗೆ ಬಾಗಿಣವನ್ನು ನೀಡಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಶಿಕ್ಷಕಿಯರಾದ ಶೋಭಾ ಆರ್, ಭಾರತಿ, ಕೇಶವ ಭಂಡಾರಿ, ಸೌಭಾಗ್ಯ GS, ಮಮತಾ ಆರ್, ಹೇಮಾವತಿ ಆರ್, ಶಿಕ್ಷಕರಾದ ಶಿವಶಂಕರ್ ಎಸ್, ಯರಣ್ಣ ವೈಟಿ, ಪವನ್ ಶೆಟ್ಟಿ ಗೌಡ, ಎಂ ಮುನಿ ವೆಂಕಟರಮಣಪ್ಪ, ರಾಜಣ್ಣ ಎಂ, ವಿಠಲ್, ನವೀನ್ ಕುಮಾರ್ ಎವಿ, ರಾಜಣ್ಣ ಎಂ ಹಾಗೂ ಹಳೆ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಹಾಜರಿದ್ದರು. ವರದಿ ನವೀನ್ ಕುಮಾರ್ SL, ಸೊರಕಾಯಿಲಹಳ್ಳಿ. 9-10ನೇ ಸಾಲಿನ ನೆಚ್ಚಿನ ಗುರುವೃಂದ ಆ ಗ್ರೂಪ್ ಕ್ರಿಯೇಟ್ ಮಾಡಿ ಹಾಕಿದಾಗ ನಾನು ಅನ್ಕೊಂಡೆ 9-10 ಈ ಸಾಲಲ್ಲಿ ನಾನು ಚಿಮಂಗ್ಲ ಶಾಲೆಯಲ್ಲಿ ಇರ್ಲಿಲ್ವಲ್ಲ, ಅದು ಬಹಳ ನೋವಾಯ್ತು. ಆ ಪದ ನೋಡಿದ ತಕ್ಷಣ ನಾನು ತುಂಬಾ ನೋವು ಅನ್ನಿಸ್ತು. ಈ ಮಕ್ಕಳಿಗೆ ನಾನು 10th ಪಾಠ ಮಾಡಿಲ್ಲ. ಮೋಸ್ಟ್ಲಿ 1 ಜುಲೈ 2009 ನಾನು ಈ ಶಾಲೆಯಿಂದ ಸರ್ಕಾರಿ ಪ್ರೌಢಶಾಲೆ ತುಮ್ನಹಳ್ಳಿಗೆ ವರ್ಗಾವಣೆಗೊಂಡಿದ್ದೆ. ತುಂಬಾ ಹತ್ತಿದ್ದೆ, ಹಳೋಂಗ್ ಮಾಡಿದ್ರಿ ನೀವು ಎಲ್ಲರೂ ಸೇರಿ. ಮಮತಾ ಮೇಡಮ್ ಹೇಳಿದ್ರಾಗ್ಲೇನೆ, ಮೇಡಮ್ ಅವ್ರಿಬ್ಬರದು ದೇಹ 2 ಆತ್ಮ 1 ಅಂತ. ಖಂಡಿತ ಕಳಿಸ್ಕೊಡ್ಬೇಕಾದ್ರೆ ಹೆಂಗೆ ಕಳಿಸ್ಕೊಟ್ರಿ ಅಂದ್ರೆ ಆ ಪದಗಳು ನಾನು ಹೇಳ್ಬಾರ್ದು. ನಾನು ಈ ಗೇಟಿಂದ ನನ್ನನ್ನು ಅಲ್ಲಿ ಹಿಂಗೆ ಹೋಗ್ತಾ ಇದ್ದೆ, ಹೋಗ್ಬೇಕಿತ್ತು. ಇಲ್ಲಿಂದ ನನ್ನನ್ನು ಕಳಿಸ್ಲೇ ಇಲ್ಲ, ಕಳಿಸಿ ಹೆಜ್ಜೆ ಮುಂದಕ್ಕೆ ಇಡಕ್ಕೆ ಆಗ್ಲಿಲ್ಲ. ಕಳಿಸ್ಲೇ ಅದು ನೆನೆಸಿದ್ರೆ ಈಗ ಅಳು ಬರುತ್ತೆ. ಅಷ್ಟು ಪ್ರೀತಿ ಇಟ್ಟಿದ್ವಿ. ಮತ್ತೆ ಹೇಳ್ತೀರಾ ಭಯ ಇತ್ತು ಅಂತ. ಖಂಡಿತ ಅಷ್ಟು ಅಳು ಬಂದಿದ್ದು ಇಲ್ಲ. ಆ ಸನ್ನಿವೇಶ ಈಗ ಎಣಿಸಿದ್ರು ಅಳು ಬರುತ್ತೆ. ಮಮತಾ ಮೇಡಮ್ ಕಳಿಸ್ಕೊಡ್ಬೇಕಾದ್ರೆ ಏನು ಅಲ್ಲಿ ಸಾಮಾನ್ಯವಾಗಿ ನೀನ್ ನನ್ನನ್ನು ಬಿಟ್ಟು ಹೋಗ್ತಿದ್ದೀಯಾ ಅನ್ನೋ ರೀತಿಯಲ್ಲಿ ಅವ್ರ ಮುಖದಲ್ಲಿ ಇತ್ತು. ಆದ್ರೆ ಇನ್ನೇನ್ ಬಸ್ ಬರುತ್ತೆ ಅಂತಂದಾಗ ನಾನು ಅಲ್ಲಿ ಬೇಲಿ ಗಿಡ ಇತ್ತು, ಅಲ್ಲಿ ನಿಂತಿದ್ದೆ. ತಪ್ಕೊಂಡು ಜೋರಾಗಿ ಹತ್ಬಿಟ್ರು, ಜೋರಾಗಿ. ಅಷ್ಟು ಅಳುವು ನಾನು ನೋಡಿರ್ಲಿಲ್ಲ, ನೋಡೋದು ಬೇಡ. ಅಂದ್ರೆ ಇದನ್ನೆಲ್ಲ ಯಾಕೆ ವಿವರಿಸ್ತಾ ಇದ್ದೀನಿ ಅಂದ್ರೆ, ಈ ಮಣ್ಣಿನ ಕಣಕಣದಲ್ಲಿಯೂ ಆ ಪ್ರೀತಿ ಇದೆ ಅನ್ನೋದನ್ನ. ಬರೀ ಶಾಲೆಯ ವಿದ್ಯಾರ್ಥಿಗಳಲ್ಲಷ್ಟೇ ಈ ಪ್ರೀತಿ ಇಲ್ಲ ಮಕ್ಕಳೇ, ಎಲ್ಲ ಶಿಕ್ಷಕ ವೃಂದದಲ್ಲೂ ಇದೆ. ನಮ್ಮಲ್ಲಿ ಹೆಚ್ಚು ಪ್ರೀತಿ, ತುಸು ಕೋಪ. ಬಂದಿದೆ ಗೆಸ್ಟ್, ನೀವು ಅತಿಥಿ ದೇವೋಭವ, ಎಷ್ಟು ಬೇಕಾದ್ರೂ ಮಾತಾಡಬಹುದು. ನಾವು 2 ನಿಮಿಷ ಹೆಸರಿರ್ತೀವಿ. ಅಂದ್ರೆ ಹಸದ ಹೊಟ್ಟೆಗೆ ಜಾಸ್ತಿ ಹೇಳ್ಬಾರ್ದು, ಯಾಕಂದ್ರೆ ಅವೆಲ್ಲ ಬೈಪಾಸ್. ವೆಂಕಟರಮಣಪ್ಪ ಅವರಿಗೆ ಮತ್ತೆ ರಾಜಣ್ಣ ಅವರಿಗೆ ನಾನು ಶಾಲಾ ಪರಿವಾರ ವೈಯಕ್ತಿಕವಾಗಿ ಧನ್ಯವಾದವನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೇನೆ. ವಿಶೇಷವಾಗಿ ನೀವು
9, 10ನೇ ಸಾಲಿನಲ್ಲಿ ಇನ್ನು 14 ವರ್ಷ ಕಳೆದರೂ ಸಹ ಶಾಲೆಯ ನೆನಪನ್ನ ಇಟ್ಕೊಂಡು ಬಂದು ಈ ಶಾಲೆಯಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಿ ನಮಗೆ ಒಂದು ಒಳ್ಳೆಯ ನೆನಪನ್ನ, ಒಳ್ಳೆಯ ಕೊಡುಗೆಯನ್ನ ಮುಂದಿನ ಒಂದು ಪೀಳಿಗೆಗೆ ಒಂದು ಅನುಕೂಲವಾಗುವಂತಹ ಕೊಡುಗೆಯನ್ನು ಮಾಡಿದ್ದಾರೆ. ನಿಮಗೆ ನನ್ನ ವೈಯಕ್ತಿಕವಾಗಿ ಶಾಲೆಯ ಪರವಾಗಿ ಧನ್ಯವಾದ. ನಿಮ್ಮೆಲ್ಲರ ಕೌಟುಂಬಿಕ ಜೀವನ ಬಹುಶಃ ಚೆನ್ನಾಗಿರಲಿ ಅಂತ ದೇವರಲ್ಲಿ ಕೋರ್ಕೊಳ್ತಾ ನಾನು ಮಾತನ್ನು ಮುಗಿಸ್ತೇನೆ. 2009, 10ನೇ ಸಾಲಿನ SLC ವಿದ್ಯಾರ್ಥಿಗಳು ಗುರುವಂದನೆ ಮತ್ತು ಸ್ನೇಹ ಸಮ್ಮೇಳನ ಕಾರ್ಯಕ್ರಮದಲ್ಲಿ ಸರ್ಕಾರಿ ಪ್ರೌಢಶಾಲೆ ಚಿಮ್ಮಂಗ್ಲ ಶಾಲೆಗೆ 10 ಸೈಕಲ್ಗಳನ್ನು ಕೊಡುಗೆ ನೀಡುವಂಥದ್ದು ತುಂಬ ಸಂತೋಷಕರ ವಿಷಯವಾಗಿದೆ. ಈ ಸೈಕಲ್ ನೀಡುವಂಥದ್ದು ವಿಶೇಷವಾಗಿ ನಮ್ಮ ಶಾಲೆಯಲ್ಲಿ ಹೆಣ್ಣುಮಕ್ಕಳು ಹೆಚ್ಚಾಗಿದ್ದಾರೆ. ಅವರ ಒಂದು ಶಿಕ್ಷಣಕ್ಕೆ ಹೆಚ್ಚಿನ ಒಂದು ಆದ್ಯತೆಯನ್ನು ನೀಡಿ ಈ ಕೊಡುಗೆ ನೀಡಿರುವಂಥದ್ದು ಉತ್ತಮವಾದಂಥ ಒಂದು ಬೆಳವಣಿಗೆಯಾಗಿದೆ. ಇದು ಈ ಕರ್ನಾಟಕಕ್ಕೆ ಮಾದರಿಯಾಗಲಿ, ಬೇರೆ ಬೇರೆ ಶಾಲೆಗಳಲ್ಲಿ ಹಳೆಯ ವಿದ್ಯಾರ್ಥಿ ಸಂಘಗಳು ಇನ್ನೂ ಹೆಚ್ಚು ಕ್ರಿಯಾಶೀಲರಾಗಲಿ ಅಂತ ಕೊಟ್ಟು ನಾನು ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅಶ್ವಿನಿ ಸಿವಿ. ನಾನು 2009, 10ನೇ ಸಾಲಿನಲ್ಲಿ ಈ ಸರ್ಕಾರಿ ಪ್ರೌಢಶಾಲೆ ಚಿಮ್ಮಂಗ್ಲದಲ್ಲಿ 10ನೇ ತರಗತಿಯನ್ನು ಮುಗಿಸಿರ್ತೀನಿ. ನಾವು ಸುಮಾರು ಒಂದು 15 ವರ್ಷದಿಂದ ಈ ಗುರುವಂದನಾ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಪ್ಲಾನ್ ಮಾಡ್ತಾನೆ ಇದ್ವಿ. ಆದರೆ ಅದು ಇಷ್ಟು ದಿನ ಈಡೇರಿರಲಿಲ್ಲ. ಈಗ ನಮಗೆ ಎಷ್ಟೊಂದು ಟೀಚರ್ಸು ಬರಲ್ಲ ಅಂದಿದ್ದವರು ಕೂಡ ಹಬ್ಬ ಇರೋ ಕಾರಣ ಇದ್ರು ಕೂಡ ಸುಮಾರು ಫ್ರೆಂಡ್ಸ್ ಎಲ್ಲ ಬಂದು ಅಟೆಂಡ್ ಆಗಿದ್ದಾರೆ. ಎಲ್ಲ ಟೀಚರ್ಸು ನಮ್ಮ ಮೇಲೆ ಬಹಳ ಅಭಿಮಾನ ಇಟ್ಕೊಂಡು ಬಂದಿದ್ದಾರೆ. ಹಾಗೇನೆ ನಮ್ಮೆಲ್ಲ ಸ್ನೇಹಿತರು ಬಂದಿದ್ದಾರೆ. ಈ ಎಲ್ಲ ಟೀಚರ್ಸು ನಮ್ಮ ಬಗ್ಗೆ ಇಟ್ಟಿರುವಂತಹ ಪ್ರೀತಿ, ವಿಶ್ವಾಸವನ್ನು ನೋಡಿ ನಮಗೆ ತುಂಬಾ 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 ಖುಷಿ ಆಯಿತು. ಈ ಕಾರ್ಯಕ್ರಮ ಇಷ್ಟು ಚೆನ್ನಾಗಿ ನೆರವೇರುತ್ತೆ ಅಂತ ನಾವು ಅನ್ಕೊಂಡೇ ಇರಲಿಲ್ಲ. ಎಲ್ಲ ನಮ್ಮ ಮಿತ್ರರು ಕೂಡ ಸ್ಪಂದಿಸಿ ಈ ಕಾರ್ಯಕ್ರಮ ಮಾಡೋಣ ಅಂದಾಗ ಎಲ್ಲರೂ ಕೂಡ ಕೈ ಜೋಡಿಸಿ ಈ ಕಾರ್ಯಕ್ರಮಕ್ಕೆ ಒಂದು ಬಲವನ್ನ ತುಂಬಿದ್ದಾರೆ ಅಂತಾನೆ ಹೇಳ್ಬೋದು. ಈ ಕಾರ್ಯಕ್ರಮ ಇಷ್ಟು ಯಶಸ್ವಿಯಾಗಿ ನಡೆಯೋದಕ್ಕೆ ಕಾರಣಕರ್ತರಾದಂತಹ ನಮ್ಮ ಎಲ್ಲಾ ಶಿಕ್ಷಕ ವೃಂದದವರಿಗೂ ಹಾಗೂ ನಮ್ಮ ಎಲ್ಲಾ ಮಿತ್ರರಿಗೂ ನಾನು ಧನ್ಯವಾದಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ಮೇಘನಾ ಅಂತ. ನಾನು ಇದೇ ಶಾಲೆಯಲ್ಲಿ 2009 ಮತ್ತು 10ನೇ ಸಾಲಿನಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದೆ. 10ನೇ ತರಗತಿಯನ್ನು ಮುಗಿಸಿದ್ದೆ. ಈ ಕಾರ್ಯಕ್ರಮ ಮಾಡಬೇಕು ಅಂತ ಇವಾಗ ನನ್ನ ಫ್ರೆಂಡ್ ಹೇಳ್ದಂಗೆ ಸುಮಾರು ಸರಿ ಪ್ರಯತ್ನ ಪಟ್ಟು ಸೋತಿದ್ದೀವಿ. ಅದು ಯಶಸ್ವಿ ಆಗಬೇಕು ಅಥವಾ ಅದಕ್ಕೊಂದು ಅರ್ಥ ಬರಬೇಕು ಅನ್ನೋ ಒಂದು ರೀಸನ್ನಿಂದ ಇಷ್ಟು ದಿನ ಪೋಸ್ಟ್ಪೋನ್ ಆಯಿತು ಅಂತ ನಮಗೂ ಗೊತ್ತಿಲ್ಲ. ಇವಾಗ ಆ ಕಾರ್ಯಕ್ರಮಕ್ಕೆ ಒಂದು ಅರ್ಥ ಬಂದಿದೆ ಅಂತಂದರೆ ಯಾರೋ ನಮಗೆ ಅನುಕೂಲ ಆಗಲಿ ಅಂತ ಗೌರ್ಮೆಂಟ್ ಅವಾಗ ಪ್ರೊವೈಡ್ ಮಾಡ್ತಾ ಇದ್ವಿ, ಸೈಕಲ್ಸ್ ಇತ್ತು. ಬಟ್ ಇವಾಗ ಆ ಥರ ಸ್ಕೀಮ್ ಇಲ್ಲ ಅನ್ನೋದು ನಮಗೂ ಗೊತ್ತಾಯಿತು. ಇವಾಗ ಎಲ್ಲೋ ಇಂದನೋ ಬರೋಂತಹ ವಿದ್ಯಾರ್ಥಿಗಳಿಗೆ ನಮ್ಮ ಕಡೆಯಿಂದ ಒಂದು ಅನುಕೂಲ ಆಗಿ ನಾವು ಒಂದು ಬೇರೆ ಮಕ್ಕಳಿಗಾಗಿ ಸೈಕಲ್ ಕೊಡ್ತಾ ಇದ್ದೀವಿ ಅನ್ನೋ ಒಂದು ಸಂತೋಷ ಮತ್ತು ಆ ಖುಷಿಗೋಸ್ಕರ ಅದಾದರೂ ಒಂದು ನಮಗೆ ಸಂತೋಷ ಆಗ್ತಾ ಇದೆ. ಇನ್ನೊಂದೇನು ಅಂತಂದರೆ ಮಕ್ಕಳು ಎಲ್ಲ ತುಂಬ ದೂರದಿಂದ ಬರ್ತಾರೆ. ಎಲ್ಲರಿಗೂ ಪ್ರೈವೇಟ್ ಸ್ಕೂಲಿಗೆ ಹೋಗ್ತೀವಿ ಅಂತ ಹೋಗಿ ಓದೋ ಒಂದು ಸ್ತೋಮಿತ ಇರಲ್ಲ. ಸೊ ಗೌರ್ಮೆಂಟ್ ಸ್ಕೂಲೇ ನಮಗೆ ಅವಲಂಬಿತ ಆಗಿರುತ್ತೆ. ಸೊ ದೂರದಿಂದ ಬರಬೇಕು ಅನ್ನೋ ಒಂದು ಟೈಮಲ್ಲಿ ಅವ್ರಿಗೆ ಬೇಕಾಗಿರೋದು ಟ್ರಾವೆಲಿಂಗು. ಸೊ ಆ ಟ್ರಾವೆಲಿಂಗ್ಗೋಸ್ಕರ ಇವಾಗ ನಾವೇನು ಮಾಡಿದ್ದೀವಿ, ಯಾರೋ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಕೊಟ್ಟಿದ್ದೀವಿ. ಸೊ ಅದು ನಮ್ಮಿಂದ ಇನ್ನು ಮುಂದೆ ನಮ್ಮ ಹಿಂದಿನ ಬ್ಯಾಚ್ ಆಗಿರಬಹುದು, ಅದು ನಮ್ಮನ್ನು ನೋಡಿ ಬೇರೆ ಯಾರಾದರೂ ಸಹ ಇದಕ್ಕೆ ಅನುಕೂಲ ಆಗಲಿ. ಸೊ ಇದನ್ನ ಏನು ಮಾಡ್ತೀರಾ, ಯಾರಾದರೂ ಅನುಕೂಲ ಇರೋರು ಇದಕ್ಕೆ ಸಹಾಯ ಮಾಡ್ಬೋದು ಅಂತಲೂ ಸಹ ನಾವು ಕೇಳ್ತೀವಿ. ಒಳ್ಳೆ ಮೆಸೇಜ್ ಇದೆ. ಮತ್ತು ಕಾರ್ಯಕ್ರಮ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಒಂದು 5-6 ವರ್ಷದಿಂದ ಅನ್ಕೋತಾ ಇದ್ದೀವಿ, ಆಗ್ತಿರಲಿಲ್ಲ. ಏನೋ ದೇವ್ರ ದಯದಿಂದ ಇವತ್ತು ನಡೀತಿದೆ. ನಮಗೊಂದು ಇದರಲ್ಲಿ ಖುಷಿಯ ವಿಷಯ ಏನಂದರೆ ಇಲ್ಲಿ ಬಂದು ಕೇಳಿದ ಟೀಚರ್ಸು ಸರ್ ಈ ಥರ ಮಾಡಬೇಕು ಅಂತ ಕೇಳಿದಾಗ ಟೀಚರ್ಸ್ ಹೇಳಿದ್ರು, ನೋಡಿ ನೀವು ಟೀಚರ್ 1 ಲಕ್ಷ ಮೇಲೆ ಖರ್ಚು ಮಾಡ್ತೀರಾ, ಬಟ್ ಏನೋ ನಿಮ್ಮಿಂದ ಒಂದು ಹೆಲ್ಪ್ ಆಗಬೇಕು ಮಕ್ಕಳಿಗೆ ಅಂತ ಹೇಳಿದ್ರು. ಸರ್ ಹೇಳಿದ್ರು ಬಸ್ ಫೆಸಿಲಿಟಿ ಇಲ್ಲ, ಒಂದು 7 ಕಿಲೋಮೀಟರ್ ಇದೆ, ಒಬ್ಬರು 8 ಕಿಲೋಮೀಟರ್ ಇದೆ, ಒಬ್ಬರು 14 ಟ್ರಾನ್ಸ್ಪೋರ್ಟ್ ಅಂತ ಸೈಕಲ್ ಇದು ಬಸ್ಸೇ ಇಲ್ಲ ಪಾಪ ಅವ್ರಿಗೆ. ಆ ಮಕ್ಕಳಿಗೆ ಏನಾದರೂ ಹೆಲ್ಪ್ ಮಾಡಬೇಕು ಅಂದಾಗ ಸರ್ ಹೇಳಿದ್ರು ಏನಾದರೂ ನಿಮ್ಮ ಕಡೆಯಿಂದ ಒಂದು 5 ಸೈಕಲ್ ಕೊಡಿ ಅಂತ. ನಾನು ಹೇಳಿದೆ ಸರ್ ಒಂದು 10 ಸೈಕಲೇ ಕೊಡ್ತೀರಿ ಸರ್ ನಮ್ಮೆಲ್ಲ ವಿದ್ಯಾರ್ಥಿಗಳು ಸೇರಿ ಅಂತ ಹೇಳಿದ್ರಿ. ನಮ್ಮ ಕಡೆಯಿಂದ ಇವಾಗ ಒಂದು 10 ಸೈಕಲು ಸ್ಕೂಲ್ಗೆ ಕೊಡ್ತಾ ಇದ್ದೀರಿ. ನಾವು ಹೇಳೋದೇನೆಂದರೆ ಯಾರೇ ಏನೇ ಮಾಡಂಗಿದ್ರು ನೋಡಿ ಒಬ್ರಿಗೆ ಅನುಕೂಲ ಆಗಂಗೆ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮೂಲ ಉದ್ದೇಶ ಬಂದು ನಮ್ಮ ಶಾಲೆಯನ್ನು ಬೆಳೆಸಬೇಕಂತ. ಯಾಕಂದರೆ ಬಂದು ಒಂದು ದಿವಸ ಉದ್ದೇಶ ಹತ್ರ ಕೇಳಿದ್ರೆ ನಮಗೆ ಸ್ಟ್ರೆಂತ್ ಕಮ್ಮಿ ಆಗ್ತಾಯಿದೆ. ಮೇನ್ ರೀಸನ್ ಏನು ಸರ್ ಅಂತಂದರೆ ದೂರದಿಂದ ಬರ್ತಾರೆ. ನಾವು ಅಡ್ಮಿಷನ್ಗಂತ ಹೋದರೆ ಸೊ ನಿಮ್ಮದು ಸರ್ ದೂರ ಬಸ್ ವ್ಯವಸ್ಥೆ ಇಲ್ಲ, ಆಟೋ ವ್ಯವಸ್ಥೆ ಇಲ್ಲ, ನಾವು ಬರೋದಕ್ಕೆ ಸ್ವಲ್ಪ ಸಮಸ್ಯೆ ಆಗ್ತಾಯಿತ್ತು ಸರ್, ಅದಕ್ಕೆ ನಮ್ಮ ನಿಮ್ಮ ಸ್ಕೂಲ್ಗೆ ಅಡ್ಮಿಷನ್ ಮಾಡೋಕ್ಕಾಗ್ತಿಲ್ಲ, ದಯವಿಟ್ಟು ಕ್ಷಮಿಸಿ ಸರ್, ನಾವು ಈ ಕಡೆನೇ ಹಾಕ್ಕೊಂತೀವಿ ಅಂತಂದು. ಅದಕ್ಕೆ ನಾವು ಒಂದು ಉಪಾಯ ನಾವೇ ಕೇಳಿಲ್ಲ, ಅವರೇ ಕೇಳಿದ್ರು, ಸರ್ ನಿಮ್ಮ ಸ್ಕೂಲ್ಗೆ ಏನಾದರೂ ಕೊಡುಗೆ ಕೊಡಬೇಕಂತಿದ್ದೀವಿ, ಏನು ಕೊಡೋಣ ಸರ್ ಅಂತ ಹೇಳಿ. ನಾವು ಅಕಸ್ಮಾತ್ ಒಂದು ವಾಟರ್ ಫಿಲ್ಟರು ಏನೋ ಕೇಳ್ತಾರೆ ಅಂದ್ಕೊಂಡ್ವಿ. ಬಟ್ ಒಳ್ಳೆ ಗುಡ್ಡು ಮೆಸೇಜೇ ಕೊಟ್ಟರು. ಸೈಕಲ್ ಕೇಳಿದ್ರು, ಏನು ಸರ್ ಇದರಿಂದ ಏನು ಉಪಯೋಗ ಸರ್ ಅಂತ. ಅದಕ್ಕೆ ಅವ್ರು ಏನು ಹೇಳಿದ್ರೆ ದೂರದಿಂದ ಬರೋರಿಗೆ ಸ್ವಲ್ಪ ಅನುಕೂಲ ಆಗುತ್ತೆ ಮತ್ತು ಸ್ಕೂಲ್ ಸ್ಟ್ರೆಂತೂ ಆಗುತ್ತೆ, ನಮ್ಮ ಸ್ಕೂಲ್ ಅಭಿವೃದ್ಧಿನೂ ಆಗುತ್ತೆ. ನಮಗೆ ಬೇಕಾಗಿದ್ದು ಅದೇನೇ. ಸರಿ ಸರ್, ಓಕೆ ಸರ್, ನಾವು ಮಾಡ್ತೀವಿ, ಎಷ್ಟು ಪ್ರಯತ್ನ ಆದ್ರೂ ನಾವು ಮಾಡೇ ಮಾಡ್ತೀವಿ ಅಂದ್ಬಿಟ್ಟು ಇವತ್ತು ಸ್ನೇಹಿತರೆಲ್ಲ ಸೇರಿ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ವಿ. ತುಂಬ ಧನ್ಯವಾದಗಳು.